ಟೊಮೆಟೊ ತೊಗೊಂಡಿದ್ರಿ ಒಂದೆರಡು ಬಟಾಣಿ ಪಲಾವ್ ಮಾಡೋದಕ್ಕೆ, ಮತ್ತು ಬಟಾಣಿ 1 ಕಪ್ ಆಗೋಷ್ಟು ಬಟಾಣಿನ ಓವರ್ ನೈಟ್ ಸೋಕ್ ಮಾಡಿ ನೀಟಾಗಿ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು, 1 ಹಿಡಿ ಆಗೋಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಡ್ರೈ ಮೆಂತ್ಯನ ಕಸ್ತೂರಿ ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಒಂದು 3 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅಕ್ಕಿ ನಾನು ನಾರ್ಮಲಾಗಿ 3 ಲೋಟ ತೊಗೊಂಡಿದ್ದೀನಿ, ಅದರ ಡಬಲ್ 1:2 1% ಅಕ್ಕಿಗೆ 2% ನೀರು ಸೇರಿಸ್ತಾಯಿದ್ದೀನಿ. ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಯಾವುದೇ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಾಯಿಲ್ಲ. ಇಷ್ಟನ್ನು ಯೂಸ್ ಮಾಡಿ ನಾನು ಇವತ್ತು ಒಂದು ಬಟಾಣಿ ಪಲಾವನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ ಮಸಾಲೆ ರುಬ್ಬೋದಕ್ಕೆ ನಾವೇನು ಬೆಳ್ಳುಳ್ಳಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ 1 ಇಂಚಷ್ಟು ಶುಂಠಿನ ಸೇರಿಸಿದ್ದೀರಿ, ಅದನ್ನು ಮಸಾಲೆ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಸೇರಿಸ್ತಾಯಿದ್ದೀನಿ. ಟೊಮೆಟೊ ಒಂದು ಅರ್ಧ ಹೋಳಷ್ಟು ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿರೋದನ್ನು ಸೇರಿಸ್ತಾಯಿದ್ದೀನಿ. ಒಂದು ಅರ್ಧ ಈರುಳ್ಳಿನ ಸ್ಲೈಸ್ ಆಗೋಷ್ಟು ಸೇರಿಸ್ಕೊಳ್ತಾಯಿದ್ದೀನಿ. 1 ಹಿಡಿ ಆಗೋಷ್ಟು ಏನು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ವಿ ಅದನ್ನು ಚೆನ್ನಾಗಿ ತೊಳೆದು ಸೇರಿಸ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ಇದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬರ್ತೀನಿ. ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಟ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ನಾನು ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ಟವ್ ಹಚ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ 5 ಲೀಟ್ರ್ ಕುಕ್ಕರ್ನ ಯೂಸ್ ಮಾಡ್ಕೊಳ್ತಾಯಿದ್ದೀನಿ. 5 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿರೋ ನೀರಂಶ ಒಂದು ಸ್ವಲ್ಪ ಹೋಗಲಿ, ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಪಾತ್ರೆ. ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ತೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಈ ಟೈಮಲ್ಲೇ ತುಪ್ಪ ನಾವು ಇಷ್ಟಪಡ್ತೀರಾ ಅಂದರೆ ತುಪ್ಪನೂ ಸೇರಿಸ್ಕೋಬೋದು. ನಾನು ಇಲ್ಲೇ ಅಡುಗೆಗೆ ಬಳಸೋ ಸನ್ಫ್ಯೂರ್ ಆಯಿಲ್ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ನೀರಂಶ ಇತ್ತು ಒಂದು ಸ್ವಲ್ಪ, ಅದಕ್ಕೆ ಸೀರಿತಾ ಇದ್ದೆ. ಚೆನ್ನಾಗಿ ಎಣ್ಣೆ ಬಿಸಿ ಆಗೋ ಗಂಟ ಕಾಯ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದ್ದಾದಮೇಲೆ ನಾವೇನು ಡ್ರೈ ಮಸಾಲ ಐಟಮ್ ಅಂದರೆ ಡ್ರೈ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ, ಡ್ರೈ ಕಸ್ತೂರಿ ಮೆಂತ್ಯ ಮತ್ತು ಅನಾನಸ್ ಹೂವು, ಮರಾಠಿ ಮೊಗ್ಗು ಎಲ್ಲ ಐಟಮ್ಸ್ ಏನು ತಗೊಂಡಿದ್ದೀರಿ ಅದರದ್ದು ಐಟಮ್ಸು, ಡ್ರೈ ಮಸಾಲ ಐಟಮ್ಸು ಎಲ್ಲ ಒಂದೊಂದು ತೊಗೊಂಡಿದ್ದೀನಿ ಅಷ್ಟೇ. ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಎಲ್ಲ. ಚಕ್ಕೆ ಲವಂಗ ಮಾತ್ರ 5-6 ಚಕ್ಕೆ, 5-6 ಲವಂಗ, 1-2 ಪೀಸ್ ಚಕ್ಕೆ, 1-2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಸೋಂಪು ಒಂದು ಸ್ವಲ್ಪ. ಇಷ್ಟು ಡ್ರೈ ಮಸಾಲಗಳನ್ನ ಎಲ್ಲ ಸೇರಿಸ್ಕೊಳ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಫ್ಲೇವರ್ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಟ್ಟು ಅದರ ಸ್ಮೆಲ್ ಚೆನ್ನಾಗಿ ಘಮ ಹರಡಿದ್ಮೇಲೆ ನಾವು ಏನು ಈರುಳ್ಳಿ, ದೊಡ್ಡ ಗಾತ್ರದ ಈರುಳ್ಳಿನ 3 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಈರುಳ್ಳಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ರೇ ಟೇಸ್ಟು ಅಂತ ಹೇಳಿದ್ದೀನಿ. ಬಾತು ಮತ್ತು ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಇನ್ನೇನು ಟ್ರಾನ್ಸ್ಪರೆಂಟಿಗೆ ಬರ್ತಾಯಿದೆ. ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಗ್ಯಾಸ್ನ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ. ಕಲರ್ ಈಗ ಟ್ರಾನ್ಸ್ಪರೆಂಟ್ ಕಲರಕ್ಕೆ ಈರುಳ್ಳಿ ತಿರುಗ್ತಾ ಇದೆ. ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನಿಷ್ ಕಲರ್, ಲೈಟ್ ಬ್ರೌನಿಷ್ ಕಲರ್ ಒಂದು ಸ್ವಲ್ಪ ತಿರುಗ್ತಾ ಇದೆ ಅನ್ನೋ ಟೈಮಲ್ಲಿ ಎಣ್ಣೆ ಬಿಡ್ತಾ ಇರೋದನ್ನು ನೋಡಿಕೊಂಡು ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಐತೆ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಅದು ಡ್ರೈ ಮಸಾಲೆಗಳ ಜೊತೆ ಈರುಳ್ಳಿ ಎಲ್ಲ ಫ್ಲೇವರ್ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೇನು ಚೆನ್ನಾಗಿ ಫ್ರೈ ಆಗ್ತಾಯಿದೆ. 1-2 ಸತಿ ತಿರುಗಿಸ್ಕೊಡೋಣ ತಳ ಹಿಡ್ದತ್ತು ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಇನ್ನೇನು ಚೆನ್ನಾಗಿ ಬೇಯ್ತಾ ಇದೆ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಕಲರಲ್ಲೇ ಐತೆ ಚೆನ್ನಾಗಿ. ಈರುಳ್ಳಿ ಬೇಯೋದಕ್ಕಂತೂ 2-3 ನಿಮಿಷ ಅಂತೂ ತಗೊಳುತ್ತೆ.
ಒಂದು ಸ್ವಲ್ಪ ಟೈಮ್ ಕೊಟ್ಟು ಈರುಳ್ಳಿ ಒಂದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಗಳನ್ನ ಎಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನೇನು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದ್ದಾಯಿತು ಅಂದ್ಕೊಂಡ್ಮೇಲೆ ನಾವು ಚೆನ್ನಾಗಿ ಇಂಗ್ರೀಡಿಯೆಂಟ್ಸನ್ನೆಲ್ಲ ಚೆನ್ನಾಗಿ ಈರುಳ್ಳಿನೆಲ್ಲ ಫ್ರೈ ಆದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೋದು. ನಾನೇನು ಇವಾಗ ಪೀಸ್ ಪಲಾವ್ ಮಾಡ್ತಾಯಿದ್ದೀನಿ, ಇದೇ ಥರನೇ ಬೇರೆ ಐಟಮ್ಸ್ ಎಲ್ಲ ಬೇರೆ ಬೇರೆ ಹಾಕಿ ಪನ್ನೀರ್ ಹಾಕಿ ಮತ್ತು ಸೋಯಾ ಚಂಕ್ಸ್ ಹಾಕಿ ನಾವು ಪಲಾವ್ನ ಮಾಡ್ಕೋಬೋದು. ಅದು ಸೋಯಾ ಪಲಾವು ಮತ್ತು ಪನ್ನೀರ್ ಪಲಾವ್ ಕೂಡ ಮಾಡ್ಬೋದು. ಬಟಾಣಿ ಪಲಾವ್ ಹೆಂಗೆ ಮಾಡ್ತಾಯಿದ್ದೀನಿ ಅದೇ ರೀತಿಯಲ್ಲಿ ಬಟಾಣಿ ಬದಲಿಗೆ ಪನ್ನೀರ್ ಹಾಕ್ಕೋಬೋದು. ಇಲ್ಲ ಅಂದರೆ ಸೋಯಾ ಚಂಕ್ಸ್ ಬರ್ತೈತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಮಶ್ರೂಮ್ಸ್ ಕೂಡ ಹಾಕಿ ಮಶ್ರೂಮ್ ಪಲಾವ್ ಕೂಡ ಮಾಡ್ಬೋದು. ವೆರೈಟಿಯಾಗಿ ಇದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿ ನಾನು ಇದೇ ವಿಧಾನ ಕೂಡ ಇದೆ ಸೇಮ್ ಟು ಸೇಮು. ಬಟಾಣಿ ಹಾಕೋ ಜಾಗದಲ್ಲಿ ಮಾತ್ರ ಬೇರೆ ಏನು ಮಶ್ರೂಮು, ಪನ್ನೀರು, ಬೇಬಿಕಾರ್ನು ಇದನ್ನು ಹಾಕ್ಕೊಂಡು ಒಳ್ಳೆ ಟೊಮೆಟೊ ಪಲಾವ್ನ ಆರಾಮಾಗಿ ಮಾಡ್ಕೊಳ್ಬೋದು. ಏನು ಪಲಾವ್ ಟೇಸ್ಟಿಯಾಗಿ ಬರ್ತೈತೆ ಅಂದರೆ ಸೂಪರಾಗಿ ಬರ್ತೈತೆ. ಇಂಗ್ರೀಡಿಯೆಂಟ್ಸ್ ಯಾವುದಾದ್ರೂ ಹಾಕ್ಕೋಬೋದು, ಸೋಯಾನ, ಬಟಾಣಿನ, ಬೇಬಿಕಾರ್ನ ಎಲ್ಲ ಹಾಕ್ಕೊಂಡು ಪನ್ನೀರ ಹಾಕ್ಕೊಂಡು ಮಾಡ್ಕೋಬೋದು. ಈರುಳ್ಳಿ ಚೆನ್ನಾಗಿ ಬ್ರೌನಿಷ್ ಕಲರ್ ತಿರುಗ್ತಾ ಇದೆ. ಇದೇ ಟೈಮಲ್ಲಿ ನಾನು ಬಟಾಣಿ ಸೇರಿಸ್ತಾಯಿದ್ದೀನಿ. ಬಟಾಣಿ ಬದಲಿಗೆ ಯಾವುದಾದ್ರೂ ಸೇರಿಸ್ಕೋಬೋದು. ಬಟಾಣಿನ ಒಂದು ಕಪ್ ಆಗೋಷ್ಟು ಇಲ್ಲಿ ಸೇರಿಸ್ತಾಯಿದ್ದೀನಿ. ಬಟಾಣಿನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿಯೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಹಸಿ ಸ್ಮೆಲ್ಲೆಲ್ಲ ಹೋಗ್ತಾಯಿದೆ ಬಟಾಣಿಯಲ್ಲಿ. ಇದೇ ಟೈಮಲ್ಲಿ ನಾನು ಟೊಮೆಟೊನ ಒಂದು 3 ಟೊಮೆಟೊನ ಸ್ಲೈಸ್ ಮಾಡಿ ಸೇರಿಸ್ತಾಯಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿಯಾಗಿ ಮೆತ್ತಗಾಗೋಗಂಟ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಡ್ಬೇಕಾಗ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತೈತೆ. ಇದೇ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಗ ಬೇಯ್ತೈತೆ. ಚೆನ್ನಾಗಿ ಬೇಗ ಚೆನ್ನಾಗಿ ಮೆತ್ತಗಾಗ್ತೈತೆ. ಅದಕ್ಕೋಸ್ಕರ ಟೊಮೆಟೊ ಹಾಕಿದ ತಕ್ಷಣವೇ ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಮತ್ತು ಏನು ಬಟಾಣಿನ ಹಾಕಿದ್ರೆ ಅದಕ್ಕೂ ಚೆನ್ನಾಗಿ ಇದೇ ಟೈಮಲ್ಲಿ ಉಪ್ಪು ಸೇರಿಕೊಳ್ತೈತೆ. ಮತ್ತು ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ತಳ ಹಿಡಿದಿದ್ದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮೆತ್ತಗಾಗಬೇಕು. ಗೊತ್ತಾಗ್ತೈತೆ ಅದು ಮೆತ್ತಗಾಗೋಂತ ನೋಡ್ತಾ ಇರ್ಬೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು ಟೈಮ್ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಟೊಮೆಟೊ ಎಲ್ಲ ಮೆತ್ತಗಾಗ್ತಾ ಬರ್ತಾ ಇರೋದು ಗೊತ್ತಾಗೈತೆ. ಟೊಮೆಟೊ ಚೆನ್ನಾಗಿ ಫ್ರೈಯಾಗಿ ಮೆತ್ತಗಾದರೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೈಡಲ್ಲೆಲ್ಲ ಆ ಸೈಡಲ್ಲಿ ಎಣ್ಣೆ ಬಿಡೋದನ್ನು ನೋಡ್ಬೋದು ನಾವು. ಏನು ಚೆನ್ನಾಗಿ ಮೆತ್ತಗಾಗ್ತಾ ಇದೆ. ಇದೇ ಟೈಮಲ್ಲಿ ಅರಿಶಿನ ಪುಡಿ ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರದ್ದು ಅರಿಶಿನದು ಹಸಿ ಸ್ಮೆಲ್ ಏನಿದೆ ಓಡೋರ್ದು ಸ್ಮೆಲ್ಲು ಅದೆಲ್ಲ ಹೋಗಲಿ. ಮತ್ತು ಎಲ್ಲ ಬಟಾಣಿಗೆ ಟೊಮೆಟೊಗೆಲ್ಲ ಮಿಕ್ಸ್ ಆಗಲಿ ಅಂತ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀರಿ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರ ಹಸಿ ಸ್ಮೆಲ್ ಹೋಗ್ಬೇಕಲ್ಲ. ಬೆಳ್ಳುಳ್ಳಿ ಮತ್ತು ಶುಂಠಿ ಇದ್ರದ್ದೆಲ್ಲ ಹಸಿ ಐಟಮ್ಸ್ ಏನು ರುಬ್ಬಿದ್ದೀರಿ ಆ ಹಸಿ ಐಟಮ್ಸದ್ದು ಸ್ಮೆಲ್ಲೆಲ್ಲ ಹೋಗಲಿ ಅಂತ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರಿ. ಇದೇ ಟೈಮಲ್ಲಿ ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿ ಇದು ಮಾಡ್ಬೋದು. ಮೆಣಸಿನ್ಕಾಯಿ ಇಲ್ಲ, ಅದಕ್ಕೆ ನಾನು ಖಾರದ ಪುಡಿ ಸೇರಿಸ್ತಾಯಿದ್ದೀನಿ. ಮತ್ತು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೇರಿಸ್ತಾಯಿದ್ದೀನಿ. ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಸಾಲೆಗಳೆಲ್ಲ ಫ್ರೈ ಆಗಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಸೈಡಲ್ಲಿ ಬಿಡಬೇಕು.
ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಡಬೇಕು. ಚೆನ್ನಾಗಿ ಕುದೀತಾ ಇದೆ ಇವಾಗ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೈಡಲ್ಲಿಂದ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪನೇ ಎಣ್ಣೆ ಬಿಡ್ತೈತೆ. ಇದೇ ಟೈಮಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದರ ಜೊತೆನೂ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಟ್ಟು ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಏನು ಅಕ್ಕಿಗೆ ಎಷ್ಟು ಬೇಕು 1:2 ಏನು ತೊಗೊಂಡಿದ್ದೀನಿ ಆ ಅಕ್ಕಿಗೆ ನೀರು ಇಟ್ಕೊಂಡ್ರೆ ಅದನ್ನು ಸೇರಿಸ್ಬೇಕಾಗ್ತೈತೆ. ಅಕ್ಕಿನ ಒಂದು ಅರ್ಧ ಅವರ್ ಮುಂಚೆ ಯಾವುದೇ ಬಾತ್ ಪಲಾವು ಟೊಮೆಟೊ ಬಾತು ಆ ಥರದ್ದು ಮಾಡಬೇಕಾದ್ರೆ ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆಸಿಟ್ರೆ ಚೆನ್ನಾಗಿ ಉದ್ರಾಗಿ ಟೇಸ್ಟಿಯಾಗಿ ಬರ್ತೈತೆ. ಅದಕ್ಕೆ ಅಕ್ಕಿನ ಒಂದು ಅರ್ಧ ಅವರ್ ಮುಂಚೆನೇ ಅಟ್ಲೀಸ್ಟ್ ಒಂದು 10 ನಿಮಿಷ ಆದ್ರೂ ಚೆನ್ನಾಗಿ ನೆನೆಸಿಟ್ಕೊಂಡಿದ್ರೆ ಟೇಸ್ಟಿಯಾಗಿ ಬರ್ತೈತೆ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟೈತೆ. ಇವಾಗ ಮೊಸರು ಹಾಕಿದ್ಮೇಲೆ ಎಲ್ಲ ಮಸಾಲೆನೂ ಚೆನ್ನಾಗಿ ಕಂಬೈನ್ ಆಗೈತೆ. ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯ್ತೈತೆ. ನೋಡ್ತಾ ಇರ್ಬೋದು, ಸುತ್ತಲೂ ಸ್ವಲ್ಪನೇ ಎಣ್ಣೆ ಅಂಶ ಎಲ್ಲ ಸೈಡಲ್ಲೇ ಬಿಡ್ತೈತೆ. ಇದೇ ಟೈಮಲ್ಲಿ ನೀರು ಸೇರಿಸ್ಕೋಬೇಕು. ನೀರು ಸೇರಿಸ್ತಾ ಇದ್ದೀನಿ. ಅಕ್ಕಿ ಅನ್ನ ಕರೆಕ್ಟಾಗಿ ಪರ್ಫೆಕ್ಟ್ ಆಗೋದಕ್ಕೆ ಅಳತೆ ಮಾಡಿ ಚೆನ್ನಾಗಿ 1:2 ರೇಷಿಯೋದಲ್ಲಿ ಅಕ್ಕಿಗೆ ಸರಿ ಒಂದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಬಟಾಣಿ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಇದು ಬಟಾಣಿ ಪಲಾವಲ್ಲ, ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೀನಿ. ಬೇರೆ ತರಕಾರಿ ಏನು ಹಾಕಿಲ್ಲ, ಇದು ಪೀಸ್ ಪಲಾವ್ ಅಂತೇಳಿ. ನಾವು ಬೇರೆ ಐಟಮ್ಸ್ ಏನು ಪನ್ನೀರ್ ಆಗಲಿ, ಮಶ್ರೂಮ್ ಆಗಲಿ, ಬೇಬಿ ಕಾರ್ನ್ ಆಗಲಿ, ನಾವು ಸೋಯಾ ಚಂಕ್ಸ್ ಆಗಲಿ ಏನು ಹಾಕ್ಕೊಂಡ್ರೂ ಅದು ಈ ಟೈಮಲ್ಲಿ ಬಟಾಣಿ ಬಜ್ಜಿ ಸೇರಿಸ್ಕೋಬೇಕಾಗ್ತೈತೆ. ಏನು ಮಸಾಲೆ ಮಾಡಿದರೆ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಅದು ಕುದಿ ಬರೋ ಗಂಟ ಒಂದು ಸ್ವಲ್ಪ ಹೊತ್ತು ಕಾಯಬೇಕಾಗ್ತೈತೆ. ಬಟಾಣಿ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗೈತೆ. ಇನ್ನೇನು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತೈತೆ. ನಾನು ಅಕ್ಕಿ ಹಾಕ್ಕೊಳ್ಳೋದಕ್ಕೋಸ್ಕರ ಚೆನ್ನಾಗಿ ನೀರು ಮರಳಬೇಕು. ಚೆನ್ನಾಗಿ ನೀರು ಮರಳಿದ್ರೇ ಚೆನ್ನಾಗಿ ಅನ್ನ ಆಗೋದು. ಅದಕ್ಕೆ ಒಂದು ಸ್ವಲ್ಪ ಕುದೀತಾ ಇರೋದು ನೋಡ್ಬೋದು, ಚೆನ್ನಾಗಿ ಕುದೀತಾ ಇದೆ. ಇನ್ನೇನು ಅಕ್ಕಿ ನೀರೆಲ್ಲ ಚೆನ್ನಾಗಿ ಕುದೀತೈತೆ. ಅಕ್ಕಿ ಹಾಕ್ಕೊಳ್ಳೋದಕ್ಕೆ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಏನು ಮಸಾಲೆ ಜೊತೆ ನೀರೆಲ್ಲ ಹಾಕಿದಿರಿ ಅದೆಲ್ಲ ಚೆನ್ನಾಗಿ ಮರಳಬೇಕು. ಈ ಟೈಮಲ್ಲೇ ಅಕ್ಕಿ ಸೇರಿಸ್ಕೋಬೋದು. ಚೆನ್ನಾಗಿ ಮರಳ್ತೈತೆ. ಮಧ್ಯದಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರೋದು ಗೊತ್ತಾಗ್ತೈತೆ. ಮಧ್ಯದಲ್ಲಿ ಬೇಗ ಬಾಯ್ಲ್ ಆಗ್ತಾಯಿದ್ರೆ ಬೇಗ ಅಕ್ಕಿ ಟೈಮಲ್ಲಿ ಅಕ್ಕಿ ಹಾಕೋದ್ರಿಂದ ಅಕ್ಕಿ ಚೆನ್ನಾಗಿ ಬೇಯ್ತೈತೆ. ಮತ್ತು ಮಸಾಲೆಗಳ ಜೊತೆನೂ ಸೇರಿಕೊಂಡು ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರ್ತೈತೆ. ನಾನೇನು ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಅವರು ಅಕ್ಕಿನ ಈ ಟೈಮಲ್ಲಿ ಸೇರಿಸ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇವಾಗ ಒಂದು ಮಿಕ್ಸ್ ಕೊಟ್ಟು ಒಂದು 2-3 ವಿಷಿಲ್ ಆಗೋಷ್ಟು ವಿಷಿಲ್ ಬರೆಸಿದ್ರೆ ಸಾಕು. ಚೆನ್ನಾಗಿ ಬಾತ್ ಆಗ್ತಿದೆ. ಇನ್ನೇನು ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಿದ್ಮೇಲೂ ಒಂದು ಸ್ವಲ್ಪ ಬಾಯ್ಲ್ ಆಗೋ ಗಂಟ ಕಾಯಬೇಕು. ಇನ್ನೇನು ಬಾಯ್ಲ್ ಆಗ್ತಾ ಇದೆ. ಈ ಟೈಮಲ್ಲಿ ಕುಕ್ಕರ್ ಪ್ಲೇಟ್ ಮುಚ್ಬೋದು. ನೋಡ್ಬೋದು ಅಕ್ಕಿ ಎಲ್ಲ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗೈತೆ. ಅಕ್ಕಿ ಹಾಕಿದ್ಮೇಲೆ ಬಟಾಣಿ ಮಾತ್ರ ಹೆಚ್ಚಾಗೆ ಕಾಣಿಸ್ತೈತೆ. ಮಸಾಲೆನೂ ಕರೆಕ್ಟಾಗಿ ಸರಿ ಹೊಂದೈತೆ. ಅಕ್ಕಿಗೆ ಮಸಾಲೆಗೆ ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ, ಆ ಥರ ಐತೆ. ನೋಡೋದಕ್ಕೆ ಗೊತ್ತಾಗುತ್ತೆ ಸೌಟಲ್ಲಿ ತೆಗ್ಸಿ ನೋಡಿದಾಗೆ. ಕ್ಯಾಪ್ ಹಾಕಿ ಒಂದು 2 ವಿಷಿಲ್ ಅಥವಾ 3 ವಿಷಿಲ್ ಪರ್ಫೆಕ್ಟ್. 2 ವಿಷಿಲ್ ಆದರೆ ಕರೆಕ್ಟಾಗಿ 2 ವಿಷಿಲ್ ಬಂದರೆ ಪರ್ಫೆಕ್ಟಾಗಿ ಆಗ್ತೈತೆ. ಏನು ರೈಸ್ ಆಗ್ತಿದೆ ಬಟಾಣಿ ಪಲಾವು ಅದು ಪರ್ಫೆಕ್ಟಾಗಿ ಒಂದು 2 ವಿಷಿಲ್ಗೆ ಮುಗಿತೈತೆ. 2 ವಿಷಿಲ್ ಕೂಗೋಷ್ಟರಲ್ಲಿ ನಮ್ಮ ಬಟಾಣಿ ಪಲಾವ್ ರೆಡಿ ಆಗ್ತೈತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ನನ್ನ ಚಾನಲ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನೇನು ಅನ್ನ ಎಲ್ಲ ಆಯಿತು. ಕುಕ್ಕರ್ ಬಿಸಿ ಎಲ್ಲ ತೆಗೆದು ಒಂದು 10 ನಿಮಿಷ ಬಿಟ್ಟು ಈ ರೀತಿ ಆಗಿತ್ತು ಪಲಾವ್ದು.
ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಕೆಳಗಡೆಯಿಂದ ಮೇಲಕ್ಕೆ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿಕೊಟ್ರೆ ಮಸಾಲೆ ಒಂದು ಸ್ವಲ್ಪ ಮೇಲೆ ಬಂದಿರ್ತೈತೆ. ಎಲ್ಲದಕ್ಕೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಅದು ಮಿಕ್ಸ್ ಆಗ್ತೈತೆ. ಒಂದು ಸ್ವಲ್ಪ ತಳ ಹಿಡ್ದಿತ್ತು ಗೊತ್ತಾಗ್ತಾಯಿತ್ತು, ಆದರೆ ಮಿಕ್ಸ್ ಮಾಡಬೇಕಾದ್ರೇ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಟ್ಟಿದ್ರೆ ಅದು ಗೊತ್ತಾಗೋದಿಲ್ಲ, ನೀಟಾಗಿ ಅನ್ನ ಜೊತೆ ಸರಿ ಹೋಗ್ತೈತೆ. ಸೂಪರಾಗಿರೋಂಥ ಬಟಾಣಿ ಪಲಾವ್, ಫ್ಲೇವರ್ಫುಲ್ ಬಟಾಣಿ ಪಲಾವ್ ರೆಡಿ ಆಗೈತೆ. ಸೂಪರ್ ಟೇಸ್ಟು, ಮೊಸರು ಬಜ್ಜಿ ಜೊತೆ ಒಳ್ಳೆ ಕಾಂಬಿನೇಷನ್ನು, ಸೂಪರಾಗಿತ್ತು.